ಮಾತಾಡಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಸಮರ್ಥನೆ ಬೇಡ, ನಿನ್ ಮನ್ಸಿಗೆ ಗೊತ್ತು. ಬಿಗ್ ಬಾಸ್ ಕನ್ನಡ ಸೀಸನ್ 11 ಫಿನಾಲೆಗೆ ಇನ್ನುಳಿದಿರುವುದು ಕೇವಲ 2 ವಾರ ಮಾತ್ರ. ಈ ವಾರ ಮತ್ತು ಮುಂದಿನ ವಾರ ಕಪ್ಪು ಗೆಲ್ಲೋದು ಯಾರು ಎಂಬ ಪ್ರಶ್ನೆಗಿಂತ ಫಿನಾಲೆ ತಲುಪುವುದಕ್ಕಾಗಿಯೇ ಈಗ ಬಿಗ್ ಬಾಸ್ ಮನೆಯಲ್ಲಿ ಯುದ್ಧ ಶುರುವಾಗಿದೆ. ಹನುಮಂತ ಟಾಸ್ಕ್ ಗೆದ್ದು ಫಿನಾಲೆ ತಲುಪಿದ ಮೊದಲ ಸ್ಪರ್ಧಿಯಾಗಿದ್ದಾರೆ. ಫಿನಾಲೆ ವೇದಿಕೆಯಲ್ಲಿ 5 ಜನ ಮಾತ್ರ ಇರ್ತಾರೆ. ಅದರಲ್ಲಿ ಒಬ್ಬರು ವಿನ್ನರ್, ಇಬ್ಬರು ರನ್ನರ್ ಅಪ್ ಸ್ಥಾನವನ್ನ ಪಡೆದುಕೊಳ್ತಾರೆ. ಈಗ ಮನೆಯಲ್ಲಿ 8 ಜನ ಇದ್ದಾರೆ. 3 ಹೊರಗೆ ಬರೋದು ಯಾರು ಎಂಬುದೇ ದೊಡ್ಡ ಪ್ರಶ್ನೆ, ಹಾಗೆ ಕುತೂಹಲಕಾರಿಯಾದಂತಹ ವಿಚಾರ. ಈಗಾಗಲೇ ಟಫ್ ಕಾಂಪಿಟೇಷನ್ ಶುರುವಾಗಿದೆ. ಈ ವಾರದಿಂದ ಟಾಸ್ಕ್ಗಳು ಊಹೆ ಮಾಡಲಾಗದ ಟಾಸ್ಕ್ಗಳೇ ಆಗಿರುತ್ತವೆ. ಫಿನಾಲೆ ಹತ್ತಿರ ಆಗ್ತಿದ್ದಂತೆ ಬಿಗ್ ಬಾಸ್ ಮನೆಯಲ್ಲಿದ್ದ ಮಂದಿಯು ಕಡಿಮೆಯಾಗಬೇಕಿತ್ತು. ಆದರೆ ಈ ಸೀಸನ್ ನಲ್ಲಿ ಅದ್ಯಾಕೋ ಏನೋ ಎಲಿಮಿನೇಷನ್ ಪ್ರಕ್ರಿಯೆ ಸರಿಯಾಗಿ ಆಗಲಿಲ್ಲ. ರಂಜಿತ್, ಜಗದೀಶ್ ಜಗಳ ಆಡಿಕೊಂಡು ಹೋದ್ರೆ ಶೋಭಾ ಅನಾರೋಗ್ಯದಿಂದ ಹೊರ ನಡೆದ್ರು. ಈ ವಾರವಾದರೂ ಇಬ್ಬರು ಎಲಿಮಿನೇಟ್ ಆಗ್ತಾರೆ ಎಂದರೆ ಅದಕ್ಕೂ ಟ್ವಿಸ್ಟ್ ಕೊಡಲಾಗಿದೆ. ಒಬ್ಬರನ್ನ ಮಾತ್ರ ಎಲಿಮಿನೇಟ್ ಮಾಡಲಾಗಿತ್ತು. ಇದೀಗ ಶಾಕಿಂಗ್ ಎಂಬಂತೆ ವಾರದ ಮಧ್ಯೆ ಒಬ್ಬರು ಹೊರಗೆ ಹೋಗ್ತಾರೆ ಎಂದು ಬಿಗ್ ಬಾಸ್ ಶಾಕಿಂಗ್ ಸುದ್ದಿ ತಿಳಿಸಿದ್ದಾರೆ. ಬಿಗ್ ಬಾಸ್ ಫಿನಾಲೆಗೆ ತಲುಪಲು ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ನೀಡಿದ್ದಾರೆ. ಈ ವಾರದ ಎಲಿಮಿನೇಷನ್ ನಿಂದ ಪಾರಾದರೆ ಫಿನಾಲೆ ತನಕ ತಲುಪಬಹುದು. ಈಗ ಎಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ. ತಮ್ಮನ್ನ ಸೇವ್ ಮಾಡಿದವರು ಗೆಳೆಯ ಗೆಳತಿ ಅಂತೇನಿಲ್ಲ. ಭವ್ಯ ಹಾಗೂ ಮೋಕ್ಷಿತಾ ಇಬ್ಬರು ಸೇರಿ ಒಬ್ಬರಿಗೆ ಸ್ಕೆಚ್ ಹಾಕಿದ್ದಾರೆ. ಅದುವೇ ರಜತ್. ಏನ್ ಮಾಡೋಣ, ರಜತ್ನ ಹೊರಗೆ ಇಡೋಣ ಎಂದು ಇಬ್ಬರು ನಿರ್ಧಾರ ಮಾಡಿದ್ದಾರೆ. ಕಳೆದ ವಾರ ರಜತ್ ಉಸ್ತುವಾರಿಯಾಗಿದ್ರು. ತಮ್ಮ ಉಸ್ತುವಾರಿಯನ್ನ ಎಷ್ಟರ ಮಟ್ಟಿಗೆ ಮಾಡಿದ್ರು ಅಂದ್ರೆ ಭವ್ಯಗೋಸ್ಕರ ಉಸ್ತುವಾರಿ ಮಾಡಿದ್ದಾರೆಂದು ಎದ್ದು ಕಾಣಿಸ್ತಾ ಇತ್ತು. ಇದನ್ನ ಕಿಚ್ಚ ಸುದೀಪ್ ಕೂಡ ಹೇಳಿದ್ದಾರೆ. ವಾರದ ಪಂಚಾಯಿತಿಯಲ್ಲಿ ಹೆಚ್ಚು ಚರ್ಚೆಯಾಗಿದೆ ರಜತ್ ಉಸ್ತುವಾರಿ ಬಗ್ಗೆ. ಇದೀಗ ಮೋಕ್ಷಿತಾಗೆ ತ್ರಿವಿಕ್ರಮ್ ಟಾಂಗ್ ಕೊಟ್ಟಿದ್ದಾರೆ. ಟಿಕೆಟ್ ಟು ಫಿನಾಲೆಗೆ ಹೋಗಬಾರ್ದು ಅಂತ ಭವ್ಯ ಹೆಸರು ತಗೊಳ್ತೀರಾ, ನಾಮಿನೇಷನ್ ಇಂದ ಬಚಾವ್ ಆಗೋದಕ್ಕೆ ಭವ್ಯ ಜೊತೆ ಸೇರ್ಕೊಳ್ತೀರಾ ಎಂದು ತಿರುಗೇಟು ಕೊಟ್ಟಿದ್ದಾರೆ. ಈ ಟಾಸ್ಕ್ ಗೆದ್ದವರು ನಾಮಿನೇಷನ್ ನಿಂದ ಸೇವ್ ಆಗ್ತಾರೆ ಎಂದು ಬಿಗ್ ಬಾಸ್ ಸೂಚನೆ ನೀಡಿತ್ತು. ಅದರಂತೆ ಭವ್ಯ ಹಾಗೂ ಮೋಕ್ಷಿತಾ ತಾವು ಸೇವ್ ಆಗೋದಕ್ಕೆ ರಜತ್ ಬಲಿಪಶು ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು. ಇದು ರಜತ್ ಗಮನಕ್ಕೂ ಬಂದಿತ್ತು. ನನ್ಗೆ ಗೊತ್ತು, ನೀವಿಬ್ರು ಮಾತಾಡಿಕೊಂಡಿದ್ರಿ ಎಂದು ರಜತ್ ಹೇಳಿದ್ದಾರೆ. ದಿಸ್ ಇಸ್ ನಾಟ್ ಫೇರ್ ಅಂತಾನೂ ಬೇಸರ ಹೊರಹಾಕಿದ್ದಾರೆ. ಆದರೂ ಪ್ರಯೋಜನವೇನು, ಭವ್ಯಗೋಸ್ಕರ ಫೇವರಿಸಂ ಮಾಡಿದ ರಜತ್ ಈಗ ಟಾರ್ಗೆಟ್ ಆಗಿದ್ದಾರೆ. ನೋಡೋಣ ಟಾಸ್ಕ್ ಏನಾದರೂ ಕಂಪ್ಲೀಟ್ ಮಾಡಿ ಅವರಿಬ್ಬರಿಗೆ ಮುಖಭಂಗ ಮಾಡ್ತಾರಾ ಅಂತ.